ಜಗತ್ತಿನೊಳಗೆ ಹೆಣ್ಣಕ್ಕಿಂತಲೂ ಮತ್ತೊಂದು ಶ್ರೇಷ್ಠ ಇಲ್ಲ. ತಂದೆಗಿಂತ ತಾಯಿ 100 ಪಟ್ಟು ಹೆಚ್ಚ, ಗುರುವಿನಕ್ಕಿಂತ ಗುರುವಿನ ಹೆಂಡತಿ 100 ಪಟ್ಟು ಹೆಚ್ಚ. ಬ್ರಹ್ಮವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ 32. ಗಂಡಿನಕ್ಕಿಂತ ಹೆಣ್ಣು 100 ಪಟ್ಟು ಹೆಚ್ಚೈತಿ. ಹೌದಾ? ಕಟ್ ನೀನು ಸಮಾಧಾನ ತಗೋ, ಸಮಾಧಾನ ತಗೋ. ಹೋಗ ಒಂದು ಬೆಲ್ಲಾರ ಕೊಟ್ಟು ಬರೋಗ ಬಿಡಯಪ್ಪ. ಕಮಿಟಿ ಅವ್ರು ನಮ್ಗ ತಿನ್ನಾಕ ಬೆಲ್ಲ ಇಟ್ಟಿಲ್ಲ. ಹೌದಾ? ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರೆ ಹೆಂಗ್ರಿ ಸುಮ್ಕೊಂಡ್ರೆ ಮತ್ತೆ ನೀ ಎದ್ದಿ ಅಂದ್ರೆ ಬೆಲ್ಲನ ಕೂಡ ಕಸ್ತಾನ. ಅದಕ್ಕೆ ಒಂದೇ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಗಂಡ ಹೆಚ್ಚೈತಿ ಅಂತ ಹೇಳ್ಯಾರ. ದಾನ ಧರ್ಮವನ್ನು ಕೆಡಿಸಿರ್ತಕ್ಕಂಥವ್ರು ಗಂಡ ಮಕ್ಕಳು ಹೊರತು ಹೆಣ್ಣ ಮಕ್ಕಳ ಅಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಅಂದ್ರೆ ಒಂದು ಉದಾಹರಣೆ ಮಾಸ್ತರ. ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಮೇಲೆ ದನಿಯ ಬಂದಾನು ನನ್ನ ಮನೆಯ ಅಂದನು. ಅಪ್ಪ ತಾನೆ ನಿಂತಾನು. ಏ ನನ್ನ ಮನೆಯ ನನ್ನ ಹೊಲ ಅಂದಕ ಎಲ್ಲ ಬಿಟ್ಟ ಓಡ್ಯಾನು. ಏ ನನ್ನ ಮನೆಯ ನನ್ನ ಹೊಲ ಅಂದಕ ಎಲ್ಲ ಬಿಟ್ಟ ಓಡ್ಯಾನು. ಹೋಗವ್ರೆ ಸಂಬಂಧಿ ಬರವ್ರೆ ಸಂಬಂಧಿ ಹೋಗವ್ರೆ ಸಂಬಂಧಿ ಬರವ್ರೆ ಏ ಹೋಗವ್ರೆ ಸಂಬಂಧಿ ಬರವ್ರೆ ಸಂಬಂಧಿ ಎದಕ್ಕ ಯಾರು ಶ್ರೇಯನೋ. ನಿನಗಾಗಿ ಅಲ್ಲಿ ಕಾಂಚಾನು. ಏ ಸತಕೋಟಿ ರಾಜರು ಹಾಳಾಗಿ ಹೋಗ್ಯಾರ ತಾಯಿ ಭೂಮಿ ಹೋಗೇತನೋ. ಏ ಸತಕೋಟಿ ರಾಜರು ಹಾಳಾಗಿ ಹೋಗ್ಯಾರ ನನ್ನ ಭೂಮಿ ಹೋಗೇತನೋ. ಒಂದ ಕೊಲಿಮೆದಾಗ ಹುಟ್ಟಿ ಬಂದರು, ಒಂದ ಕೊಲಿಮೆದಾಗ ಹುಟ್ಟಿ ಬಂದರು. ಏ ಒಂದ ಕೊಲ್ಮಿದಾಗ ಹುಟ್ಟಿ ಬಂದವರು ಸ್ವಯಂ ಬರ್ಮ ಸೇವನೋ. ತಾ ಕೂಡಿಕೊಂಡ ಶಕ್ತಿನೋ. ಏಕಾಗಿ ಬನ್ನ ಕೋಗಿಲ ಕೈ ಇದ್ದರ ಕೋಗಿಲದಂಗದನೇನೋ. ಏಕಾಗಿ ಬನ್ನ ಕೋಗಿಲ ಕೈ ಇದ್ದರ ಕೋಗಿಲದಂಗದನೇನೋ. ಮಗಿ ಮಾಡ್ಲಕ್ಕ ಬರದಲ್ಲ ರಂಜನ್ಗೆ ಸರ ಹೇಳ್ಕೊಂಡೆ. ಮಾಡಾರ್ದ ಮಾಡಿ ಐದಟ್ಟೊಬ್ರು ಕಳ್ಕೊಂಡೆ. ಕಳಾಗ ಚೋರೆ ಇಟ್ಟ ಕೊಯ್ಯ ಬ್ಯಾಡ ಚಂಡಿ ಚಂಡಿ. ಎಷ್ಟಾದ್ರ ಬಾಳ ಪಾಪ ಪಂಡಿ, ಎಷ್ಟಾದ್ರ ತೀರಲಿಲ್ಲ ತಿಂಡಿ. ನಿನ್ನ ಪಾಲಕ ಪರ್ಯಾನ ಬೇಡ ಬ್ಯಾಡ ತಾಬಂಡಿ. ನಿನ್ನ ಪಾಲಕ ಪರ್ಯಾನ ಬೇಡ ಬ್ಯಾಡ ತಾಬಂಡಿ. ಎಂಗಳಿಗೆ ಕೋರಲಿ ಮೈಸೂರು ಮೈಲಾರ ಕಾಡಿ. ಗುರು ಶಬ್ದ ಸ್ವಾಮಿ ನನ್ನ ದಾನ ಜಾಗ ಎಂಬ ನೋಡಿ. ನಿತ್ಯ 3 ಯಾಳೆಯಲ್ಲಿ ನೋಡುವ ತಾವ ಚೌಗಾಡಿ. ಹೊಸ್ತಾದ ಮರಣ ಕೊಂಡಾಡಿ ಕಚ್ಚಾಕಿ ಕಟ್ಟಿದಂಗ ಗಾಡಿ. ಮೌಲಾನ ಬೀಸ ಹೇಳತಾರ ಸರಿ ಜೋಡಿ. ಮೌಲಾನ ಬೀಸ ಹೇಳತಾರ ಸರಿ ಜೋಡಿ. ರಾಮಚಂದ್ರ ಮೌಲನ್ನ ಹೇಳ್ತಾರ, ರಾಮಚಂದ್ರ ಮೌಲನ್ನ ಹೇಳ್ತಾರ. ಏ ರಾಮಚಂದ್ರ ಮೌಲನ್ನ ಹೇಳ್ತಾರ ಕಲೆಗೆ ಹಚ್ಚಿ ಮೆರೆದಿದೆ. ನಾ ಒಳ್ಳೆ ತೊರೆ ಮುರಿದಿನಿ. ಹಾಡ ಹಾಡ ಬರುದಿಲ್ಲ ಗುರುಮನಿ ಹಾಗೆಯಗ ಹಾಗೆಯಗ ಹಾಗೆಯ. ಬೆಟ್ಟನೆ ಹಾಡ ಹಾಡತ್ತೆ ಸಿಕ್ಕಿಲ್ಲೇನ ಗುರುಮನಿ ಹಾಗೆಯಗ ಹಾಗೆಯಗ ಹಾಗೆ.
ಏನಾತ್ರಿ ಮಾಸ್ತರ್ ಇನ್ನೊಂದು ವಿಷಯವನ್ನ ಚರ್ಚೆ ಮಾಡಿದ ಮಾಡಿ ಹೋಗ್ಯಾರ. ನಮ್ಮ ಹಿರಿಯರು ಒಂದು ವಿಷಯವನ್ನ ಕೇಳಿದ್ರು. ಕೇಳಿದ್ರಿ? ಚೌಡಿಕೆ ಪದಗಳನ್ನ ನಾವು ಇದೇ ಫಸ್ಟ್ ಬಾರಿ ಇಲ್ಲಿ ಹಚ್ಚಿವಿ. ಹೌದು. ಈ ಚೌಡಿಕೆ ಪದಗಳನ್ನ ಚೌಡಿಕೆ ಗೀತೆಗಳನ್ನ ಏನ ಹೆಣ್ಣ ದೇವರಿಗಳಿಗೆ ಹಾಡಬೇಕು, ಏನ ಗಂಡ ದೇವರಿಗಳಿಗೆ ಹಾಡಬೇಕು, ಬಾರಿಸ್ಬೇಕು. ಯಾವ ದೇವ್ರಿಗೆ ಬಾರಿಸ್ಬೇಕು ಅತ್ ಕೇಳ್ಯಾರ. ಬಾರಿಸೋದಂದ್ರು ಆತು, ಹಾಡುದಂದ್ರು ಆತು, ಎಲ್ಲ ಆತು. ಹೌದು. ಅದಕ್ಕ ಅವ್ರು ಹೇಳಿದ್ರ ನಮ್ಮ ಕಲಾವಿದರು ಏನತ್ತ ಗಂಡ ದೇವರಿಗೆ ಕೂಡ ಬಾರಿಸ್ಯಾರು, ಹೆಣ್ಣ ದೇವರಿಗೆ ಕೂಡ ಬಾರಿಸ್ಯಾರು. ಮಾಸ್ತರ ಗಂಡ ದೇವರಿಗೆ ಬಾರಿಸ್ಯಾರ ಅಂದ್ರ ಹೌದು. ಏನ ತಿರುಪತಿ ತಿಮ್ಮಪ್ಪಗೆ ಬಾರಿಸ್ಯಾರು, ಏನ ಪಂಡರಪುರದ ವಿಠಲಗೆ ಬಾರಿಸ್ಯಾರು, ಏನ ಶ್ರೀಶೈಲದ ಮಲ್ಲಿಕಾರ್ಜುನಗೆ ಬಾರಿಸ್ಯಾರು. ನಿಮ್ಮ ಗಂಡ ದೇವರುಗಳಿಗೆ ಇದನ್ನು ತಗೊಂಡು ಯಾರು ಯಾವ ದೇವರಿಗೆ ಬಾರಿಸ್ಯಾರ ಹೇಳ್ರಿ? ಹೌದಾ? ಹೌದು. ಯಾರ ಬಾರಿಸಿದ್ರು ಸಹಿತ ಆ ನನ್ನವ್ವ 7 ಕೊಳ್ಳದ ಎಲ್ಲಮ್ಮಗ ಮಾತ್ರ ಬಾರಿಸ್ಯಾರ. ನಿನ್ನ ಗಂಡಗಳ ಸಹಿತ ಬಾರಿಸ್ಯಾರ. ಹೌದಾ? ನಿನ್ನ ಗಂಡಗಳ ಬಾರಿಸಿದ್ರು ಸಹಿತ ಎಲ್ಲಮ್ಮನಿಗಾಗೆ ಬಾರಿಸ್ಯಾರ. ಹೌದು. ಯಾವಾಗ ತಯಾರಾದು? ಯಾವಾಗ್ರಿ? ಯಾವ ಕಾರಣಕ್ಕಾಗಿ ತಯಾರಾದು? ಮಾಸ್ತರ ನಮ್ಮವ್ವ ಏನ್ ಮಾಡ್ಯಾಳು? ಏನ್ ಮಾಡ್ಯಾಳ್ರಿ? ಬೆಟ್ಟಾಸುರ ದೈತನ ತಲೆಯನ್ನ ತೆಗೆದ ಚೌಡಿಕೆ ಮಾಡ್ಯಾಳ, ಕೈ ತೆಗೆದ ಕೋಲ ಮಾಡ್ಯಾಳ, ಬಳ್ಳ ತೆಗೆದ ಪಿರಿಕಿ ಮಾಡ್ಯಾಳ, ಹಲ್ಲು ತೆಗೆದ ಗೆಜ್ಜೆ ಮಾಡ್ಯಾಳ, ಕಣ್ಣ ತೆಗೆದ ಕವಡಿ ಮಾಡ್ಯಾಳ, ಕಳ್ಳ ತೆಗೆದ ತಂತಿ ಮಾಡ್ಯಾಳ, ಬಳ್ಳ ತೆಗೆದ ಪಿರಿಕಿ ಮಾಡ್ಯಾಳ. ನನ್ನವ್ವ ಬಾರಿಸುತ್ತಾ ಹಾಡುತ್ತಾ ಕುಣಿಯುತ್ತ ಬಂದಾಳ ಅನ್ನುವಂಗ ಹಿಂದೆ ಜಾನಪದ ಲೋಕ ಅನ್ನತಕ್ಕಂತ ಬುಕ್ಕಿನೊಳಗೆ ಬರೆದಿಟ್ಟಾರು. ಇನ್ನ ನೀವೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ. ಜಮದಗ್ನಿ ಮಹರ್ಷಿಯನ್ನ ಕಾರ್ತಿಕ್ ವೀರಾರ್ಜುನ ಹೊಡೆದು ಹೋದ ಸಮಯದೊಳಗೆ ಹೌದಾ ರೇಣುಕಾ ಎಲ್ಲಮ್ಮ ಕೂಗಿ ಮಗನನ್ನ ಪರಶುರಾಮನನ್ನ ಕರಿತಾರ. ಪರಶುರಾಮನ ಕರೆದಾಗ ಪರಶುರಾಮ ಬಂದ ತಾಯಿನ ಕೇಳ್ತಾನ, ಏನತ್ರಿ? ತಾಯಿ, ಹೌದು, ನನ್ನ ಅಪ್ಪನ ಕೊಂದು ಹೋದವ್ರು ಯಾರು? ಆವಾಗ ರೇಣುಕಾ ಎಲ್ಲಮ್ಮ ಕಾರ್ತಿಕ್ ವೀರಾರ್ಜುನ ಅಂದಾಕ್ಷಣಕ್ಕ ಕ್ಷತ್ರಿಯ ವಂಶವನ್ನೆಲ್ಲ ನಿರ್ವಂಶ ಮಾಡ್ತಾನ ಅಂತ ಹೇಳಿ ಪರಶುರಾಮ ಕೊಡ್ಲಿಯನ್ನು ಹಿಡಿದು ಹೊಂಟ. ಆವಾಗ ಗಂಡಗಳನ್ನ ಹೊಡಿತಿದ್ದ, ಹೆಣ್ಣುಗಳನ್ನ ಬಿಡ್ತಿದ್ದ. ಹೌದಾ? ಆವಾಗ 4 ಮಂದಿ ಏನ್ ಮಾಡ್ತಾರ? ಏನ್ ಮಾಡ್ಯಾರ್ರಿ? ಪರಶುರಾಮ ಹೆಣ್ಣು ಮಕ್ಕಳನ್ನ ಮಾತ್ರ ಬಿಡ್ಲಾಕತ್ಯಾನು, ಗಂಡ ಮಕ್ಕಳನ್ನ ಹೊಡ್ಲಾತಾನ. ಆವಾಗ 4 ಮಂದಿ ಅವರ ಹೆಂಡತಿಗಳ ಸೀರೆಯನ್ನು ಉಟ್ಕೊಂಡು ಬಂದ ಅವನ ಮುಂದೆ ನಿಂತ್ರು. ಹೌದಾ? ಆವಾಗ ನಿಂತಾಗ ಪರಶುರಾಮ ಹೇಳ್ತಾನ, ಏನಾತ್ರಿ? ಗಂಡಿದ್ದವ್ರನ್ನ ಹೊಡಿತಾರನ್ನೋ ಕಾರಣಕ್ಕಾಗಿ ಯಾವಾಗ ಸೀರೆ ಹುಟ್ಟದಿ ಆವಾಗ ನೀನು ಶಂಡ ಆಗತ್ತೇಳಿ ಶಾಪ ಕೊಟ್ಟ. ಹೌದಾ? ಆವಾಗ ಕೇಳ್ತಾರ ಅವರು, ಏನತ್ತ? ತಂದೆ, ನಾವಾರ ಸೀರೆ ಉಟ್ಕೊಂಡಿವಿ, ಇನ್ನು ನಮ್ಮ ಮುಂದಿನ ಗತಿ ಹೆಂಗ ಅಂದಾಗ ಪರಶುರಾಮ ಏನ್ ಮಾಡಿದ? ಚೌಡಿಕೆ ಸುತ್ತಿಯನ್ನ ತಯಾರ ಮಾಡಿ ಅವರ ಕೈ ಒಳಗ ಕೊಟ್ಟ. ಹೌದಾ? ಅವರ ಮಂಗಳಮುಖಿಯವರ ಕೈ ಒಳಗ ಕೊಟ್ಟ. ಆವಾಗ ಅದನ್ನು ತಗೊಂಡು ಹೋಗಿ ಅವರು ಯಾರ ಸೇವೆಯನ್ನ ಮಾಡಿದ್ರು? ತಾಯಿ ಸೇವೆಯನ್ನ ಮಾಡಿದ್ರು. ಇದನ್ನು ತಗೊಂಡು ಹೋಗಿ ಎಲ್ಲಮ್ಮನ ಸೇವೆಯನ್ನ ಮಾಡಿದ್ರ ನಿಮ್ಮ ಹೊಟ್ಟೆ ತುಂಬುತ್ತೈತಿ ಅಂತೇಳಿ ಪರಶುರಾಮ ಮಂಗಳಮುಖಿಯರ ಕೈ ಒಳಗ ಕೊಟ್ಟಾಗ ಅವರು ತಗೊಂಡು ಹೋಗಿ ಎಲ್ಲಮ್ಮನ ಸೇವೆಯನ್ನ ಮಾಡ್ಯಾರ. ನೀ ಮಾಡಿದ್ದು ಎಲ್ಲಮ್ಮನ ಸೇವೆ, ನಾ ಮಾಡಿದ್ದು ಎಲ್ಲಮ್ಮನ ಸೇವೆ, ಮಂಗಳಮುಖಿಯರು ಮಾಡಿದ್ದು ಎಲ್ಲಮ್ಮನ ಸೇವೆ, ಮತ್ತೆ ನಿನ್ನ ಗಂಡಿನ ಸೇವೆಯನ್ನ ಮಾಡ್ಯಾರ ಅಂತ ಹೇಳಾಕತ್ತದಿ. ಗಂಡ ದೇವರಿಗೆ ಯಾವ ದೇವರಿಗೆ ಇವನು ತಗೊಂಡು ಬಾರ್ಸ್ಯಾರ? ಯಾಕ್ರೆ ಹಿರಿಯಾರ? ಹೌದು. ಅವ್ರು ಹೇಳಿ ಹೋದ್ರಿ ಇದೆ. ಈಗ ಗಂಡಿಗೂ ಬಾರಿಸ್ಯಾರು, ಹೆಣ್ಣಿಗೂ ಬಾರಿಸ್ಯಾರ. ಹೌದು. 7 ಕೊಳ್ಳದ ಎಲ್ಲಮ್ಮಗ ಬಾರಿಸ್ಬೇಕನ್ನುವಂಗ ಸಾಕಷ್ಟು ಪವಾಡಗಳಾಗ್ಯಾವ, ಸಾಕಷ್ಟು ಪುರಾಣ ಪುಸ್ತಕದೊಳಗೆ ಬರೆದಿಟ್ಟಾರ, ಸಾಕಷ್ಟು ರೇಣುಕಾ ಚರಿತ್ರೆದೊಳಗೆ ಬರೆದಾರ, ಸಾಕಷ್ಟು ಜಾನಪದ ಲೋಕದೊಳಗೆ ಬರೆದಾರ. ಮತ್ತೆ ನಿಮ್ಮ ಗಂಡಿನಿಗೆ ಬಾರಿಸ್ಬೇಕನ್ನುವಂಗ ಎದರಾಗ ಬರ್ದಾರು. ಮತ್ತೇನ್ ಕೇಳ್ತಾರ ಅವ್ರ? ಹನಿ ನೋವದ್ ಪಾದಕ್ಕೆ ಯಾಕೆ ಹಚ್ತಾರ ಅಂತಲೇನ? ಅಲ್ಲಿ ದೇವ್ರದಾರತ್, ಹನಿಯಾಗ ದೇವ್ರದಾರತ್, ಅಂಕಳದಾಗ ದೇವ್ರದಾರತ್, ಅದೊಂಥರ ಎಲ್ಲೆಲ್ಲಿ ದೇವ್ರದಾರ ಅಲ್ಲೆಲ್ಲ ನಮಸ್ಕಾರ ನಮಸ್ಕಾರ ಮಾಡಿದೀವಿ ಅಂದ್ರ ಪರಮಾತ್ಮ ಮುಡ್ತದ 3ನೇ ಕಣ್ಣಿದ್ದ ಇರ್ಲಿ. ಅವ್ರೇನ್ ಹೇಳ್ತಾರೋ ಏನ್ರಿ? ಇವತ್ತ ನಮಸ್ಕಾರ ಬುದ್ಧಿ ನಿಮ್ಮಲ್ಲಿ ಇರ್ಬೇಕು, ಸಣ್ಣ ದೊಡ್ಡವರೆಂದು ತಿಳಿಯರಿ ಅಂತ ನಾವ್ ಹೇಳಿದಾಗ ಅವ್ರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿ? ತಲೆಯನ್ನು ಹೋದ ಪಾದಕ್ಕೆ ಹಚ್ಚಬೇಕಾದ್ರ ಹೌದು ಪಾದದೊಳಗ ವಿಷ್ಣು ಅದಾನ್. ಹೌದಾ? ಪಾದದೊಳಗ ವಿಷ್ಣುದಾನ್, ಹನಿ ಒಳಗ ರುದ್ರದಾನ್, ಹೊಂಕಳದೊಳಗ ಬ್ರಹ್ಮದಾನ್ ಅದಾನ್. ಅದಕ್ಕೆ ನಾವು ನೀವು ಎಲ್ಲ ನಮಸ್ಕಾರಗಳನ್ನು ಮಾಡ್ತೀವಿ ಅಂತೇಳಿ ಅವ್ರ ನಮಗೆ ಹೇಳ್ಯಾರು. ನಾನು ಇಲ್ಲ ನಂಗಿಲ್ಲ ಮಾಸ್ತರ. ಹೌದಾ? ನಾನು ಹೆಸರು ಅದಾವತ್ ಹೇಳಕತ್ತಿದ್ ಇಲ್ಲ ನಂಗಿಲ್ಲ. ನಾವ್ ಒಂದು ಕೇಳ್ತಾನ ಏನ್ರಿ ಮಾಸ್ತರ?
ಹನಿ ಒಳಗ ರುದ್ರದಾನ, ಹೊಂಕುಳದೊಳಗ ಬ್ರಹ್ಮದಾನ, ಪಾದದೊಳಗ ವಿಷ್ಣು ಅದ. ಅದಾನ್ರಿ. ಅದಕ್ಕೆ ನಾವು ಹನಿಯನ್ನು ಓದ ಪಾದಕ್ಕೆ ಹಚ್ಚಲಾತೀವಿ. ಹೌದು. ಹನಿ ಒಳಗ ರುದ್ರದಾನ ಅಂದ್ರ ಆಹಾ. ಹನಿ ಒಳಗೂ ದೇವರದಾನ, ಹೊಂಕುಳದೊಳಗೂ ದೇವರದಾನ, ಪಾದದೊಳಗೂ ದೇವರದಾನ. ಅದಾನ್ರಿ. ಪಾದಾನ ಎತ್ತಿವಿ, ಯಾಕೆ ಹನಿಗೆ ಹಚ್ಚಲಿಲ್ಲ? ಹಚ್ಕೋಬೇಕಾಗಿತ್ತು. ಹನಿ ಒಳಗೂ ದೇವರದಾನಲ್ಲ. ಅದಲ್ಲ. ಈ ಹನಿಯನ್ನ ಪಾದಕ್ಕೆ ಬಗ್ಗಿಸ್ಬೇಕಾದ್ರ ಹೌದು. ಪಾದ ಏನು ಪುಣ್ಯ ಮಾಡೈತಿ, ಹನಿ ಏನು ಪಾಪ ಪಾಪ ಮಾಡೈತಿ. ಇದ್ರೊಳಗೆ ಇದ್ದವ್ರು ಯಾರ? ಇದ್ರೊಳಗೆ ಇದ್ದವ್ರು ಯಾರು? ದೇವ್ರು ಎಲ್ಲಾ ಕಡೆ ಐತತಿ, ಎಲ್ಲಾ ಕಡೆ ನಮಸ್ಕಾರ ಮಾಡಕ್ ಆಗುದಿಲ್ಲ. ಆಗುದಿಲ್ಲ. ಆಕಳಿಗೆ ಹೋಗಿ ನಾವು ಹಿಂದಗಡೆಯಿಂದ ಆಕಳ ಕುಂಡಿಗೆ ಸಹಿತ ನಮಸ್ಕಾರ ಮಾಡ್ತೀವಿ. ಬಾಲಕ್ ಸಹಿತ ಪೂಜೆ ಮಾಡ್ತೀವಿ. ಅದ ಹೋಗಿ ಎಮ್ಮಿಗೆ ಮಾಡ್ತೇನೆ ಇಲ್ಲ. ಹೌದಾ? ಹನಿ ಒಳಗ ದೇವರದಾನ, ಪಾದದೊಳಗ ದೇವರದಾನ, ಹೊಂಕಳದೊಳಗ ದೇವರದಾನ. ಮತ್ತ ಈ ಹನಿಯನ್ನ ಪಾದಕ್ಕೆ ಯಾಕೆ ಬಗ್ಗಿಸ್ಬೇಕ? ಮಾಡ್ಕೊಂಡ್ ಹೆಂಡತಿ ಗಂಡಗ ಕಾಲ ಬೀಳ್ಬೇಕಾದ್ರೆ ಕಾಲನ್ನ ಬೀಳ್ತಾಳ. ಹಡದ ತಂದೆ ತಾಯಿಯನ್ನ ನಾವು ಬೇಡ್ಕೋಬೇಕಂದ್ರೆ ಕಾಲನ್ನ ಬೀಳ್ತೀವಿ. ನಾವು ನೀವು ದೇವಾಲಯದೊಳಗೆ ದೇವರನ್ನ ಬೀಳ್ಬೇಕಾದ್ರೆ ಹೋಗಿ ಎಣ್ಣೆಯನ್ನ ಪಾದಕ್ಕೆ ಹಚ್ತೀವಿ. ಪಾದ ಹೋಗಿ ಈ ಹನಿ ಹತ್ತಬೇಕಾದ್ರ ಇದಕ್ಕೆ ಹನಿಗೆ ಏನ ಪಾಪ ಆಗೈತಿ, ಪಾದಕ್ಕೆ ಏನ ಪುಣ್ಯ ಆಗೈತಿ ಅನ್ನುವಂತ ಒಂದು ಚರ್ಚೆ ಐತಿ. ಸವಿಸ್ತಾರವಾಗಿ ಒಂದ್ ಸ್ವಲ್ಪ ತಿಳಿದ್ರೆ ಹೇಳ ಮಾಸ್ತರ. ಹೇಳ್ರಿ. ಹೌದಾ? ಪಾರ್ವತಾದೇವಿ ಕುತ್ಕೊಂಡ್ ಹತ್ತಾಳ, ನಿಮ್ಮ ಕಾಮನ್ ಸತ್ತಾಗ ರತಿದೇವಿ ಹೊಯ್ಕೊಂಡ್ ಹತ್ತಾಳತಾರ ಅವ್ರು. ಚಲೋ ಆತ್ಲ. ನೀವ್ ಹೆಣ್ಮಕ್ಳು ಅಳ್ಕೋತ ಕೂತಾರ, ನಾ ಯಾಕೆ ಅಳ್ಕೋತ್ಕೊಂಡ್ರು? ತಲೆ ಕೆಟ್ಟತ್ತೇನು ಅದ್ ಕೇಳಿ ಒಂದು ಮಾತ ಏನ್ರಿ? ನಮ್ಮವ್ವ ಹೆಣ್ಣ ಮಗಳು ಗಂಡಿಗಾಗಿ ಎತ್ತಾಳಂತೇಳಿ ಅವ್ರು ಹೇಳ್ತಾರ ಮಾಸ್ತರ. ಹೌದು. ಒಂದ ಮಾತು ಹೇಳ್ತೀನಿ ನಿನಗ. ಏನ್ರಿ? ಗಂಡಿಯಾಗಿ ಹೆಣ್ಣು ಹತ್ತೈತಿ ಅಂತ ನೀ ಹೇಳ್ತೀರಿ. ಸ್ವತಃ ದಕ್ಷ ಬ್ರಹ್ಮಣ ಯಜ್ಞದೊಳಗ ದ್ರಾಕ್ಷಾಯಿನಿ ದೇವಿ, ದಕ್ಷ ಬ್ರಹ್ಮಣ ಯಜ್ಞದೊಳಗ ದ್ರಾಕ್ಷಾಯಿನಿ ದೇವಿ ಸುಟ್ಟುಕೊಂಡ ಸತ್ತ ಬಳಿಕ ನಿಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡ್ಯಾನ? ಜಡಿಯನ್ನ ನೆಲಕ್ಕೆ ಬಡದ ಜಡಿ ಒಳಗ ವೀರಭದ್ರ ಕಾಳಿ ಹುಟ್ಟಿ ಬಂದ್ರು. ಆವಾಗ ವೀರಭದ್ರ ಹೇಳ್ತಾನ, ಏನತ್ರಿ? ನನ್ನ ಹೆಂಡತಿ ಇಲ್ಲದ ಸ್ಥಳ ಎಲ್ಲ ನಾಶ ಆಗ್ಬೇಕು. ಆವಾಗ ವೀರಭದ್ರ ಏನ್ ಮಾಡಿದ? ಸೂರ್ಯನ ಹಲ್ಲ ಮುರಿದ ಭೃಗು ಋಷಿ ಗಡ್ಡ ಮೀಸಿ ಕಿತ್ತ ಅಗ್ನಿದೇವನ ನಾಲಿಗೆ ಕೋದ ವರುಣದೇವನ ಕಾಲು ತಿರುವಿದ. ಎಲ್ಲವನ್ನ ತಿರುವಿ ಆವಾಗ ಸರಸ್ವತಿ ಮೂಗು ಹೋತ್, ಲಕ್ಷ್ಮೀ ದೇವಿ ತುರುಬು ಹೋತ್. ಇಷ್ಟೆಲ್ಲ ಯಾರಿಂದ ಹೋತು? ಯಾರಿಂದರಿ? ನಮ್ಮವ್ವ ಅಲ್ಲಿ ಯಜ್ಞ ಕುಂಡಲದ ಸುಟ್ಟುಕೊಂಡ ಸತ್ತಾಳನ್ನೋ ಕಾರಣಕ್ಕಾಗಿ ಹೋತ್ರಿ. ಹೌದಾ? ಮುಂದೆ ಹೋಗಿ ನಿನ್ನ ಪರಮಾತ್ಮ ಎಷ್ಟೋ ದಿವಸ ಗುಡ್ಡ ಗವ್ವಾರದಾಗ ಕುಂತ ಅಳಲಾಕತ್ತಿದ ಮಾಸ್ತರ. ಅಳುವತ್ತಿನ್ಯಾಗ ಕಣ್ಣಾಗಿನ ನೀರು ಈ ಭಾರತ ಭೂಮಿ ಒಳಗ ಬಿದ್ದ ಬಿಂದು ಸರೋವರ ಅಥವಾ ಒಂದು ನದಿ ಆಗೈತಿ. ಬ್ರಹ್ಮವೈವರ್ತಕ ಮಹಾಪುರಾಣ ಕೃಷ್ಣ ಜನ್ಮ ಕಂಡ 496 ಪೇಜ್ ಮಾಸ್ತರ. ನಿಮ್ಮಪ್ಪ ಹೆಣ್ಣಿನ ಸಲುವಾಗಿ ಅಳುವತ್ತಿನ ಕಣ್ಣಾಣ ನೀರ್ ನದಿ ಆಗೈತಿ. ನಿಮ್ಮಪ್ಪ ಹೆಣ್ಣಿನ ಸಲುವಾಗಿ ಹೌದಾ? ಹೆಣ್ಣು ಇಲ್ಲದಿದ್ದರೆ ನನ್ನ ಹೆಂಡತಿ ಇಲ್ಲದಿದ್ದರೆ ಈ ಜಗತ್ತೆಲ್ಲವೂ ಇದ್ದು ಸತ್ತಂತ ಹೇಳ್ತ ನಿಮ್ಮ ಅಪ್ಪ ಅಳ್ಕೊಂತ ಅಡ್ಡಾಡ. ಮತ್ತೆ ಹೆಂಗ ಗಂಡಿ ಹಚ್ಚ? ಯಾವ ದಾರಿ ಒಳಗ ಗಂಡಿ ಹಚ್ಚ? ಹೌದಾ? ಸುಮ್ನ ಗಂಡಿ ಹಚ್ಚನಾಕ್ ಹೋಗ್ಬೇಡ. ಲಾಸ್ಟ್ ಒಂದನ್ನ ಹೇಳ್ಯಾರು. ಏನತ್ತ? ಏನ್ ಹೇಳ್ಯಾರ ಅಂದ್ರ ಏನ್ರಿ? ಏನಾತ್ರಿ? ಅಲ್ಲಿ ಅನ್ನ ಪ್ರಸಾದ ಸ್ಟಾರ್ಟ್ ಆಗೈತಿ. ಹೌದ್ರಿ. ನಮ್ಮ ಪಾಳೆ ಮುಗಿದ ನಂತರ ನಾವು ನೀವು ಯಾರ್ಯಾರ ಪ್ರಸಾದ ತಗೋದೈತಿ ಅಟ್ರು ಕೂಡಿ ಹೋಗೋಣ. ಎಲ್ಲಾರು ಕೂಡ ನಮ್ಮ ಪಾಳೆ ಮುಗಿಲ್ಕೊಂಡ್ರಿ ಅನ್ಕ. ನೀವು ಲಾಸ್ ಮಾಡ್ತೀರಿ ನಮ್ಮ ಕಂಪನಿ. ಸಂತಿ ಒಳಗೆ ಬಂದಿರತಕ್ಕಂತ ಭಕ್ತಾದಿಗಳ ಅನ್ನ ಪ್ರಸಾದ ಸ್ಟಾರ್ಟ್ ಆಗೈತಿ. ದಯವಿಟ್ಟು ಬಂದು ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಾಯ್ತು. ತಮ್ಮಲ್ಲಿ ಕಳಕಳಿ ವಿನಂತಿ. ಇನ್ನು ಕೊನೆಯದಾಗಿ ಲಾಸ್ಟ್ ಒಂದು ಮಾತು ಹೇಳ್ಯಾರ ಅವ್ರು. ಏನಂತ ಹೇಳ್ಯಾರ ಅಂದ್ರ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ, ದಾನ ಧರ್ಮ ಪುಣ್ಯ ಪರೋಪಕಾರ. ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ನಮ್ಮ ಗಂಡ ಹೆಚ್ಚೈತಿ. ನಮ್ಮ ಗಂಡ ಹೆಚ್ಚೈತಿ. ಗಂಡಿನಿಂದ ಎಲ್ಲಾ ನಡೆದೈತಿ ಅಂತ ಅವ್ರು ನಮಗೆ ಹೇಳ್ಯಾರ. ನಾನು ಇಲ್ಲ ಅವ್ರದಟ್ಟು ಏನೈತಿ ಕೊಡ್ರಿ. ಅರ್ಧ ತಾಸು ಟೈಮ್ ತಗೊಂಡ್ರೆ 2 ತಾಸು ನೀವು ತಗೋತೀರಿ. ಹೌದಾ? ನೋಡಿ ವಿಷಯಗಳು ಏನ್ ಚರ್ಚೆ ಆಗ್ಬೇಕಾಯ್ತು. ಕೊನೆಯದಾಗಿ ಬಂದ ಮಾಸ್ತರ ಏನ್ರಿ? ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಗಂಡ ಹೆಚ್ಚೈತಿ ಅಂತ ಅವ್ರು ಹೇಳ್ಯಾರ. ಒಂದೇ ಒಂದು ಉದಾಹರಣೆ ಕೊಡ್ತಾನೆ ಮಾಸ್ತರ, ಚಿಕ್ಕದಾದ ಉದಾಹರಣೆ. ಏನ್ರಿ? ದಾನ ಧರ್ಮವನ್ನ ಕೆಡಿಸಿರ್ ಏನಾತು ಮಮ್ಮ? ಮತ್ತೆ ಹಿಂಗೆ ಯಾವ ಕತೆ ಆದ್ರೆ ಏನಾತ? ಹೆಣ್ಣು ಹೆಚ್ಚ ಸುಮ್ಮಿರು ಒಂದಿಟ್ಟ. ಯಾಕಂದ್ರ ಹೆಣ್ಣು ಹೆಚ್ಚ, ತಾಯಿ ಹೆಚ್ಚ, ಹೆಂಡತಿ ಹೆಚ್ಚ ನಮ್ಮ ಅಣ್ಣ ಬಂದಾನು. ನೀ ಅಷ್ಟ ಅಲ್ಲ ಅಣ್ಣ, ನೀ ಅಷ್ಟ ಅಲ್ಲ. ಜಗತ್ತಿನೊಳಗ
ಹೆಣ್ಣಕ್ಕಿಂತಲೂ ಮತ್ತೊಂದು ಶ್ರೇಷ್ಠ ಇಲ್ಲ. ಇಲ್ಲ. ತಂದೆಗಿಂತ ತಾಯಿ 100 ಪಟ್ಟು ಹೆಚ್ಚ. ಹೌದು. ಗುರುವಿನಕ್ಕಿಂತ ಗುರುವಿನ ಹೆಂಡತಿ 100 ಪಟ್ಟು ಹೆಚ್ಚ. ಬ್ರಹ್ಮವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ 32. ಗಂಡಿನಕ್ಕಿಂತ ಹೆಣ್ಣು 100 ಪಟ್ಟು ಹೆಚ್ಚೈತಿ. ಹೌದಾ? ಹೌದು. ಕಟ್ ನೀನು ಸಮಾಧಾನ ತಗೋ, ಸಮಾಧಾನ ತಗೋ. ಹೋಗ ಒಂದು ಬೆಲ್ಲಾರ ಕೊಟ್ಟು ಬರೋಗ ಬಿಡಯಪ್ಪ. ಕಮಿಟಿ ಅವ್ರು ನಮ್ಗ ತಿನ್ನಾಕ ಬೆಲ್ಲ ಇಟ್ಟಿಲ್ಲ. ಹೌದಾ? ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರೆ ಹೆಂಗ್ರಿ ಸುಮ್ಕೊಂಡ್ರೆ ಏನು ಮತ್ತೆ ನೀ ಎದ್ದಿ ಅಂದ್ರೆ ಬೆಲ್ಲನ ಕೊಡಕ್ಕೆ ಹಚ್ತಾನ. ಅದಕ್ಕೆ ಒಂದೇ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ದಾನ ಧರ್ಮ ಪುಣ್ಯ ಪರೋಪಕಾರದೊಳಗೆ ಗಂಡ ಹೆಚ್ಚೈತಿ ಅಂತ ಹೇಳ್ಯಾರ. ದಾನ ಧರ್ಮವನ್ನು ಕೆಡಿಸಿರ್ತಕ್ಕಂಥವ್ರು ಗಂಡ ಮಕ್ಕಳು ಹೊರತು ಹೆಣ್ಣ ಮಕ್ಕಳ ಅಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಅಂದ್ರೆ ಒಂದು ಉದಾಹರಣೆ ಮಾಸ್ತರ. ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಊರಿಗೆ ಒಬ್ಬ ದೊಡ್ಡ ಸಾಹುಕಾರ ಇದ್ದ. ಮನಿ ಮ್ಯಾಗ ಒಂದು ಬೋರ್ಡ್ ಹಾಕಿದ್ದ. ಏನತ್ರಿ? ಹಂಗಂದ್ರ ಏನ ಹೇಳ್ರಿ? ನಮ್ಮ ಮನ್ಯಾಗ ಹೌದು ನಮ್ಮ ತಂದೆ ಕಾಲದಿಂದ ಅವ್ರ ತಂದೆ ಕಾಲದಿಂದ ದಾನ ಧರ್ಮವನ್ನ ನಾವ್ ಯಾರಿಗೂ ಮಾಡಿಲ್ಲ. ಅತ್ತ ಬೋರ್ಡ್ ಹಾಕಿದ್ದ. ಯಾರು ಹೊರಗೆ ಭಿಕ್ಷುಕ್ ಅಂತ ಬಂದ್ರಲ್ಲ. ಹೌದು. ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲ ಅಂತಿದ್ದ. ಆ ಭಿಕ್ಷುಕ್ ಬಂದವ್ರು ಬೋರ್ಡ್ ನೋಡ್ತಿದ್ರು, ಸುಮ್ಮನೆ ಮನೆಗೆ ಹೋಗಿದ್ರು. ಇದನ್ನೆಲ್ಲಾ ನೋಡ್ಕೊಂಡು ಪರಮಾತ್ಮ ಏನ್ ಮಾಡ್ತಾನ್ರಿ? ಒಂದು ದಿವಸ ಇವ್ ಊರಿಗೆ ದೊಡ್ಡ ಸಾಹುಕಾರದಾನ ಯಾರಿಗೆ ಒಂದು ಕಾಳ ದಾನ ಮಾಡಿಲ್ಲ ಅಂತ ಹೇಳಿ, ಯಾರಿಗೆ ಒಂದು ಕಾಳ ದಾನ ಮಾಡಿಲ್ಲ ಅಂತ ಹೇಳಿ ಪರಮಾತ್ಮನ ಸಾಧುವಾಗಿ ಬಂದ್ ಇವ್ರ ಮನೆಗೆ ಭಿಕ್ಷುಕ್ ಬಂದ. ಭಿಕ್ಷಾಂದೇಯಿ ಅಂದ. ಸಾಹುಕಾರ ಒಳಗ್ ಕುತ್ಕೊಂಡ್ ಏನಂತಾನ? ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲ ಅಂದ. ಅವಾಗ ಇವ್ ಸಾಧು ಹೇಳ್ತಾನು, ಸಾಹುಕಾರ ಬೋರ್ಡ್ ನೋಡ್ಕೊಂಡ ಒಳಗೆ ಬಂದನಿ. ಬೋರ್ಡ್ ನೋಡಿ ಒಳಗೆ ಬಂದದಿ ಅಂದ್ರೆ ಯಾಕೆ ಬಂದದಿ ಅಂತ ಸಾಹುಕಾರ ಕೇಳಿದ. ಅವಾಗ ಸಾಧು ಹೇಳ್ತಾನು, ಸಾಹುಕಾರ ನಮ್ಮಪ್ಪ ನಿಮ್ಮಪ್ಪ ಅಣ್ಣ ತಮ್ಮ. ಹೌದು. ನಮ್ಮಪ್ಪ ಜಗಳಾಡ್ಕೊಂಡ ಅರ್ಧ ಆಸ್ತಿ ಇಲ್ಲೇ ಬಿಟ್ಟು ಹೋಗ್ಯಾನ. ಅದನ್ನ ಅರ್ಧ ನಾ ಇಸ್ಕೊಂಡು ಹೋಗ್ಲಾಕ್ ಬಂದನಿ. ಅಂದ್ಕೂಡ್ಲೆ ಸಾಹುಕಾರ ತಾನು ಏನತ್ರಿ? ನೀ ಸಾಧು ಆಗಿದೆ, ನಿನಗೆ ಯಾಕೆ ಆಸ್ತಿ ಬೇಕು? ನಾ ಸಾಧು ಆಗಿ ಆಸ್ತಿ ಬೇಡ ಅಂತೀಲೋ, ದಾನ ಮಾಡು. ದಾನ ಮಾಡುದಿಲ್ಲ ಅಂತೀಯ, ನಮ್ಮ ಅಪ್ಪನ ಅರ್ಧ ಆಸ್ತಿ ಕೊಡು. ಸಾಹುಕಾರಗೆ ಬಿರಿ ಬಂತ್ರಿ. ಅವಾಗ ಸಾಹುಕಾರ ಅಂತಾನು, ಏನತ್ರಿ? ಆಸ್ತಿ ಪಾಸ್ತಿ ಏನು ಕೊಡುದಿಲ್ಲ, ನಾನು ದಾನ ಮಾಡ್ತಾನ. ಒಂದು ಕಂಡೀಷನ್ ಏನ್ರಿ? ಹೊಲದಾಗ ಜ್ವಾಳ ಬಿತ್ತೇನೆ. ಜ್ವಾಳ ಎಂದು ತೆನಿಯಾಕ ಒಂದು ಬಾ, ನಿನಗೆ ನೀಡಿ ಕಳಿಸ್ತಾನ ಹೋಗಂದ. ಸಾಧು ಹಾದ ತೆನಿ ಆಗಾನ ಹೊಳ್ಳಿ ಬಂದ. ಅವಾಗ ಸಾಹುಕಾರ ಏನಂತಾನ, ತೆನಿ ಆಗಾನ ಬಾ ಅಂದ್ರ ಬಂದ ಬಿಡುದು. ಅದನ್ನ ರಾಶಿಯವರು ಮಾಡುದು ಬೇಡ. ರಾಶಿ ಮಾಡುವಾಗ ಬಾ ಹೊಳ್ಳಿ ಹೋಗಂದ. ಮತ್ತ ಸಾಧು ಹಾದ ರಾಶಿ ಮಾಡುವಾಗ ಹೊಳ್ಳಿ ಬಂದ. ಅವಾಗ ಸಾಹುಕಾರ ಏನಂತಾನ, ರಾಶಿ ಮಾಡುವಾಗ ಬಾ ಅಂದ್ರ ಬಂದ ಬಿಡುದು. ಅದನ್ನ ನಮ್ಮ ಮನ್ಯಾಗ ಚೀಲದಾಗ ಹಾಕುದು ಬೇಡ. ನಾಳೆ ಚೀಲದಾಗ ಹಾಕ್ತಿವ್, ನಾಳೆ ಬಾ ಹೋಗಂದ. ಮತ್ತ ಸಾಧು ಹಾದ. ಈ ಕಡೆ ಸಾಹುಕಾರ ಮನಿಗೆ ಹೋಗಿ ಹೆಂಡತಿಗೆ ಹೇಳ್ತಾನ, ಲೇ ನಮ್ಮ ಓಣ್ಯಾನವ್ರು ಯಾರೋ ಆ ಸಾಧುಗ ಫೋನ್ ಹಚ್ಚಿ ಹೇಳಾಕತ್ಯಾರ, ತೆನಿ ಆದಾಗೂ ಬಂದ, ರಾಶಿ ಮಾಡುವಾಗೂ ಬಂದ, ಇವತ್ತ ಚೀಲದಾಗ ತುಂಬುತ್ತೀವ್, ಇವತ್ತು ನಕ್ಕಿ ಬಂದ ಬರ್ತಾನ. ಅವ್ ಬಂದಂದ್ರ ನೀ ಲಬ್ ಹೊಯ್ಕೊಂಡಂಗ ಮಾಡು, ನಾ ಸತ್ತಂಗ ಬಿದ್ದು ಬಿಡ್ತಾನ. ಅಂದ. ಹೌದು. ಅಂದ ಹೆಂಡತಿ ಹೇಳ್ತಾಳ, ಏನತ್ರಿ? ನೋಡ್ರಿ, ತುಂಬಿದ ಮನ್ಯಾಗ ಸಾಯುದು ಮಾತಾಡುದು ಬೇಡ. ಒಂದ್ 4 ಕಾಳು ಸಾಧುಗ ದಾನ ಮಾಡಿ ಕಳ್ಸುನು ಅಂದ್ಳು. ಹೌದು. ದಾನ ಮಾಡ್ತಾನಂದ್ರ ನೀನ್ ಡೈವರ್ಸ ಕೊಡ್ತಾನ. ಆದ್ರ ಆಯ್ತು ತಡ್ರಿ, ಹೊಯ್ಕೋತನ ಅಂದಳಕಿ. ಅಂದ ಕೂಡಲೇ ಹೊರಗೆ ಸಾಧು ಬಂದ. ಭಿಕ್ಷಾಂದೇಯಿ ಅಂದ. ಹೆಂಡತಿ ಲಾಭ ಹೊಯ್ಕೊಳಕತ್ತಳು, ಗಂಡ ಸತ್ತಂಗ ಬಿದ್ದ. ಅವಾಗ ಮತ್ತ ಸಾಧು ಭಿಕ್ಷಾಂದೇಯಿ ಅಂದ. ಅವಾಗ ಹೆಂಡತಿ ಹೇಳ್ತಾಳ, ಏನತ್ರಿ? ಎಲ್ಲಿ ಭಿಕ್ಷಾ ನೀಡ್ಲೋ ಯಪ್ಪ, ಈಗ ನನ್ನ ಗಂಡ ಕುಂತನೆ ಎದ್ದು ಹೋದೋ ಯಪ್ಪ, ಮತ್ತೊಮ್ಮೆ ಯಾವಾಗಾರ ಬಾರೋ ಯಪ್ಪ ನೀಡ್ತಾನ ಹೋಗಂದ್ಳು. ಅಂದ್ಕೂಡ್ಲೆ ಅವಾಗ ಸಾಧು ಅಂತಾನ, ಏನತ್ರಿ? ಯವ್ವ, ಹೌದು, ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ಹೌದಾ? ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ಹೌದಾ? ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾಹುಕಾರ. ಅವ ಸತ್ತದ ಸುದ್ದಿಯನ್ನ ಕಿವಿಯಾರ್ಲೆ ಕೇಳಿ, ಕಣ್ಣಾರ್ಲೆ ನೋಡಿ, ನಾ ಹಂಗ ಹೆಂಗ್ ಹೋಗ್ಲಿ ಬರುದು ಬಂದನಿ. ಇವನ ಮಣ್ಣು ಕೊಟ್ಟ ಮನಿಗೆ ಹೋಗ್ಕೊಂಡು ಚಲೋ. ಹೌದಾ? ನಾ ಕೂಡ ನೀ ಕೂಡ ಊರ್ ಮಂದಿ ಎಲ್ಲ ಕೂಡಿತು. ಸಾಯಂಕಾಲ 5 ಗಂಟೆ ಆತು. ಊರಾನ ಹಿರಿಯರೆಲ್ಲ ಹೇಳ್ತಾರ, ಏನತ್ರಿ? ಬರೋವ್ರೆಲ್ಲ ಬಂದಾರು, ಸಾಹುಕಾರ ನೀನು ಎಬ್ಸುನು ಬರ್ರಿ ಅಂದ್ರು. ಅಂದ್ಕೂಡ್ಲೆ ಸಾಹುಕಾರ ಏನ್ ಮಾಡ್ತಾನ, ಅಲ್ಲೇ ಒಂದ್ ಸ್ವಲ್ಪ ಸಣ್ಣ ಹಿಂಗ್ ಕಣ್ಣು ತೆಗೆದು ನೋಡಾಕೈತಿದ. ಸಾಧು ಮುಂದೆ ನಿಂತಿದ್ದ.
ಗಬಗನ ಕಣ್ಣು ಮುಚ್ಚದ ಹೌದು. ಸಾವುಕಾರನ ಎತ್ತಕೊಂಡ್ ಸ್ಮಶಾನಕ್ಕೆ ಹೋದ್ರು ತೆಗದ ಮುಚ್ಚಾಕತ್ತಿದ್ರು ನಡಮಟ ಮಣ್ಣು ಮುಚ್ಚಿರು ಮತ್ತ ಸಾವುಕಾರ ಏನ್ ಮಾಡ್ತಾನ ಒಂದ್ ಸ್ವಲ್ಪ ಹಿಂಗ ಕಣ್ಣು ತೆಗೆದು ನೋಡಿದ ಸಾಧು ಮುಂದೆ ನಿಂತಿದ್ದ ಬಿಟ್ಟಿದ್ರಿ ಮತ್ತ ಕಣ್ಣು ಮುಚ್ಚದ ಕುತ್ತಿಗೆ ಮಠ ಮಣ್ಣು ಹಾಕಿರು ಆವಾಗ ಸಾಧು ಹೇಳ್ತಾನ ಆ ಸಮಯದೊಳಗ ಕುತ್ತಿಗೆ ಮಠ ಸಾವುಕಾರಗ ಮಣ್ಣು ಹಾಕಿದ್ರು ಅಲ್ಲೇ ಅದರಲ್ಲ ನೀವೆಲ್ಲ ಇನ್ನ ಹೌದಾ ಸಾವುಕಾರಗ ಕುತ್ತಿಗೆ ಮಠ ಮಣ್ಣು ಹಾಕಿದ್ರು ಅವಾಗ ಸಾಧು ಹೇಳ್ತಾನ ಲೇ ತಮ್ಮ ಸಾವುಕಾರ ಏನ್ ಮಾಡಿದ್ರು ಮಾತಾಡವಲ್ಲ ಒಂದ್ 4 ಮಾತಾಡ್ತಾನ ತರಬ್ರಿ ತಮ್ಮ ಅಂದ ಕೂಡ್ಲೇನ ಸಾಧು ಬಂದ ಮುಂದೆ ನಿಂತಿರ್ತಾನು ಸಾವುಕಾರನ ಕೇಳ್ತಾನ ಸಾವುಕಾರ ಅಂದ ಅಂದಿವ್ ನೀ ತಿನ್ನಕ ಬೇಡ ಊಟ ಮಾಡಿಲ್ಲ ಹೌದಾ ಸಾವುಕಾರ ಅಂದ ಸಾವುಕಾರ ನೀ ಏನು ದಾನ ಮಾಡಬೇಡ ಧರ್ಮ ಮಾಡಬೇಡ ನಿನ್ನ ಕಾಳ ನನಗ ಕೊಡಬೇಡ ನಿನ್ನ ಆಸ್ತಿನೂ ನನಗ ಮಾಡಬೇಡ ಮ್ಯಾಗ ಎದ್ದು ಬರ್ತೀಯನಂದ ಎದ್ದು ಬರ್ತಾನಂದ ಮಣ್ಣೆಲ್ಲ ತೆಗೆದ್ರು ಸಾವುಕಾರ ಮನಿ ಕಡೆ ಓಡ್ಲಾಕ ಹಿಂದ್ ಹೆಂಚಿ ಓಡ್ಲಾಕ ಮನಿಗೆ ಹೋಗಿ ಹೆಂಡತಿ ಹೇಳ್ತಾನ ಸಾವುಕಾರ ನಾ ಹೆಂಗ ಸತ್ತಂಗ ಮಾಡಿ ಅನುಗುಡ್ದ ಹೆಂಡತಿ ಒಂದು ಸರದ್ ನಿಂತ ಕಪ್ಪಾಳಿ ಕೊಟ್ಲು ಯಾಕಲೆ ಅಂದ ಅಯ್ಯೋ ನಿನ್ ಹುಗುದು ಬರ್ಲಿ ಊರಾಗ ದೊಡ್ಡ ಸಾವುಕಾರ ಸತ್ತಾನಂತ ಹೇಳಿ ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ಅಂತ ಹೇಳಿ ನಿನ್ನ ಮಣ್ಣಿನ ಖರ್ಚ 1 ಲಕ್ಷ ಮಾಡಿಟ್ಟಾರೋ ನಿನ್ನ ಹುಗುದು ಬರ್ಲಿ ಚಲೋ ಅಂದ ಹೌದು ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ಊರಾಗ ದೊಡ್ಡ ಸಾವುಕಾರದಾನ ಅಂತೇಳಿ ನಿನ್ನ ಮಣ್ಣಿನ ಖರ್ಚು 1 ಲಕ್ಷ ಮಾಡಿಟ್ಟಾರ ಅಂದಳು ಹೌದು ಸಾವುಕಾರ ಕರೆನ ಗೊಟ್ಟಕ ಅಂದ ದಾನ ಮಾಡಿದ್ರ ದಾನ ಉಳಿತಿತ್ತು ಪ್ರಾಣ ಉಳಿತಿತ್ತು ನಿನ್ನ ಮಾನು ಉಳಿತಿತ್ತು ದಾನ ಧರ್ಮವನ್ನು ಕೆಡಿಸಿರ್ತಕ್ಕಂಥವ್ರು ನೀವು ಹೊರಿತು ನಾವು ಅಲ್ಲ ಇನ್ನು ಕೊನೆಯದ 2 ಪ್ರಶ್ನೆ ಉಳಿದಾವ ಅವರು ಏನತ್ರಿ ನಮಗ ನಿಮಗ ತಂಡಿ ಹತ್ತಿರ ಹೋಗಿ ಬೆಂಕಿ ಕಾಸ್ಕೋತೇವೆ ಮತ್ತ ಬೆಂಕಿಗೆ ತಂಡಿ ಹತ್ತಂದ್ರ ಎಲ್ಲಿ ಕಾಸ್ಕೋತ ಬೆಂಕಿ ಕಾಯ್ಬೇಕಾದ್ರೆ ಹೆಂಗ ಕಾಯ್ತೈತಿ ಗಾಳಿ ಹೆಂಗ ಬಿಸೈತಿ ಹಂಗ ಬೆಂಕಿ ಕಾಯಕತ್ತ ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ ಇನ್ನ ತಂದಿ ಲಗ್ನವನ್ನ ಮಗ ಮಾಡ್ಯಾನ ನಾವು ನೀವು ತಂದಿ ಒಳ ಸೇರಿ ಮಗನ ಮದುವೆ ಮಾಡ್ತೀವಿ ಮಗನ ಅಪ್ಪನ ಮದುವೆ ಮಾಡ್ಯಾನ ಯಾವ ಮದುವೆ ಮಾಡ್ಯಾನು ಯಾವ್ದ್ರಿ ಅಧ್ಯಾತ್ಮದೊಳಗ ತಂದೆ ಸತ್ತಾಗ ತಂದೆ ತಲೆಯನ್ನು ಹಿಡಿದ ತಾ ತಲೆ ಬೋಳಿಸಿಕೊಂಡ ತಂದೆ ಸಂಸ್ಕಾರವನ್ನ ಮಾಡ್ಯಾನ ಅಧ್ಯಾತ್ಮದೊಳಗೆ ಇನ್ನು ಪುರಾಣ ಪುಸ್ತಕದೊಳಗ ಬಂದ್ರ ಭೀಷ್ಮಾಚಾರ್ಯ ಅನ್ನತಕ್ಕಂತವ ಅವರ ತಂದೆ ಮದುವೆ ಮಾಡ್ಯಾನ ಅನ್ನುವಂಗ ಭವಿಷ್ಯ ಮಹಾಪುರಾಣದೊಳಗ ಬರಲಿಟ್ಟಾರ ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ ಮತ್ತೇನೈತೆ ಅವ್ರದ ಇನ್ನೊಂದು ಯಾವ್ದ ದ್ಯಾಶಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಕ್ಕಿ ವಾದಾಳಲ್ಲ ಬಹುದೂರ ಅತ್ತ ಅವ್ರು ಹೇಳ್ಯಾರು ನಾ ಒಂದು ಮಾತಾಡ್ತೇನ್ರಿ ಹಿರಿಯಾರ ಸಾಕಷ್ಟು ಜಾನಪದಗಳು ಬಂದ್ ಹೋಗ್ಯಾವ್ರಿ ಸಾಕಷ್ಟು ಜಾನಪದ ಸಾಹಿತ್ಯಗಾರರ ಆಗ್ಯಾರ ಈಗ ಮನೆ ನಮ್ಮ ಬಾಳು ಬೆಳಗುಂದಿ ಅವರು ಒಂದು ಹಾಡ ಹಾಡಿದ್ರಪ್ಪ ಯಾವ್ದ ಲಂಗದವನ್ಯಾಗ ಮಸ್ತ ಕಾಂತಿಲ್ಲ ವನ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಬರೀ ಅವಾಗ ಫೋನ್ ನಂಬರ್ ಕೊಟ್ರ ಪುಣ್ಯ ಬರ್ತೈತಿ ಹೌದಾ ಬರೀ ಹೆಣ್ಣಿನ ನಂಬರ್ ಸಿಕ್ಕ್ರ ನಿನಗ ಪುಣ್ಯ ಬರ್ತೈತಿ ಹೌದಾ ಹಿಂಗ ನಾ ಏನ್ ಹೇಳಾಕತ್ತೀನಿ ಏನ್ರಿ ನೀವು ಗಂಡ ಮಕ್ಕಳು ಯಾರೇ ಸಾಹಿತ್ಯಗಳನ್ನ ಮಾಡಿದ್ರು ಯಾರೇ ಜಾನಪದಗಳನ್ನ ಹಾಡ್ರು ನೀ ಅತ್ರು ಹೆಣ್ಣಿನ ಸಲುವಾಗಿ ಸತ್ರು ಹೆಣ್ಣಿನ ಸಲುವಾಗಿ ಏನು ಮಾಡಿದ್ರು ಎಲ್ಲ ಹೆಣ್ಣಿನ ಸಲುವಾಗಿ ಅದಕ್ಕ ನೋಡ್ರಿ ಪರ್ಸು ಕೋಲರ್ ಒಂದ್ ಹಾಡ ಹಾಡ್ಯಾರ ಏನತ್ತ ನಡುರಾಗ ಕಡದಾರ ಕಡೆ ಏನಾಕತಿ ಆಗಲಿ ನನ್ನ ಕಡದ್ರ ಕಡಿಲಿ ತರ್ತನ ನಡು ಊರಾಗತ್ತಂದಿಲ್ಲ ಕಡಿಸ್ಕೊಳಮ್ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಬಡಿಸ್ಕೊಳಮ್ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಅಳಾಮ್ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಸಾಯಾಮ್ ಯಾರ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಗಂಡಿನ ಸಲುವಾಗಿ ಒಬ್ಬರ ಹಾಡ ಹಾಡ್ಯಾರ ಎಲ್ಲ ಅಪ್ಪನ ಮೇಲೆ ಹಾಡ್ಯಾರ ಎಲ್ಲ ತಮ್ಮನ ಮೇಲೆ ಹಾಡ್ಯಾರ ಮಗನ ಮೇಲೆ ಹಾಡ್ಯಾರ ದೋಸ್ತನ ಮೇಲೆ ಹಾಡ್ಯಾರ ಗಂಡಿನ ಮೇಲೆ ಗಂಡ ಹಾಡಿ ನಿಮ್ಮ ಗಂಡ ಹೆಚ್ಚಾಗಿದ್ರ ಹೇಳ ಮಾಸ್ತರ ನೀ ಏನು ಮಾಡಿದ್ರು ಹೆಣ್ಣಿನ ವರ್ಣನೆಯನ್ನ ಮಾಡೋ ನೀ ಏನು ಮಾಡಿದ್ರು ಹೆಣ್ಣಿನ ವರ್ಣನೆಯನ್ನ ಮಾಡಲ್ಲ ಹೆಣ್ಣು ಹಣ್ಣು ಮಾಯೆ ಹೆಂಡತಿಯನ್ನು ಬೆಟ್ಟ ಗತಿ ಎಲ್ಲ ಮಾಸ್ತರ ಹೆಣ್ಣು ಬೆಟ್ಟ ಗಂಡ ಹೆಚ್ಚು ಮಾಡೋವಿದ್ರ ಮಾಡ್ರಿ ನಿನ್ನ
ನಿನ್ನ ಗಂಡ ಹೆಚ್ಚು ಮಾಡ್ಕೊಂಡು ಹೋಗ್ರಿ ಸುಳ್ಳ ಬಾಳ ಮಾತಾಡೋದು ಬೇಡ ಬೇಡ ಲಾಸ್ಟ್ ಕೊನೆಯದಾಗಿ ಒಂದ್ ಹೇಳ್ತಾನ ಏನ್ರಿ ಮೊನ್ನೆ ಒಂದು ಜಾನಪದ ಸಾಹಿತ್ಯ ಬಂದಿತ್ತು ಅದ ನಿನಗ ಹುಡುಗಾಟಿಗೆ ಆಗಿರ್ಬೋದು ಆಧಾರಬದ್ಧವಾಗಿ ಮೊನ್ನೆ ಒಂದು ಬಂದೈತಿ ನೋಡ್ರಿ ಯಾವ್ದಂದ್ರ ಇದೇ ನಾವು ಬಂದ ತಕ್ಷಣ ಹಾಡ ಹಚ್ಚಿದ್ರದನ್ನ ಇಲ್ಲಿ ಹಚ್ಚಿದ್ರಲ್ಲ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅದಾಗ ನಿಂತಾಳ ಕಡಿಬಿಡಿಕೆ ಕೈಯಾಗ ನಿಮ್ಮ ಅಪ್ಪ ಸಿಕ್ಕ ಹೌದು ಕಳ್ಕೊಂಡು ಹೋಗ್ಯಾನ ಬುಡುಬುಡಿಕೆ ಪರಮಾತ್ಮ ಪಾರ್ವತಿ ಪಗಡಿ ಆಟ ಆಡುವಾಗ ಪರಮಾತ್ಮ ಕೈಯಾನ ತ್ರಿಸುಲು ಸೋತ ಡಮರ್ ಸೋತ ಬುಡುಬುಡಿಕೆ ಸೋತ ಮೈಯಾಗಿನ ಅರಿವಿ ಸೋತ ಎಲ್ಲಾ ಸೋತ ಬೆತ್ತಲೆಯಾಗಿ ನಿಂತ ಇನ್ನ ಏನು ಇಡ್ತಿ ಈಡಂದಾಗ ಎಡಗಡೆ ಅರ್ಧ ಶರೀರವನ್ನ ಇಟ್ಟ ಅದನ್ನ ಗೆದ್ದ ಅರ್ಧ ನಾರೇಶ್ವರಿ ಅನಿಸ್ಕೊಂಡಾಳ ನನ್ನವ್ವ ಪಾರ್ವತಾದೇವಿ ನಮ್ಮವ್ವನ ಕೈಯಾಗ ಕಡಿಬಿಡಿಕೆ ಕೈಯಾಗ ಸಿಕ್ಕ ನಿನ್ನ ಬುಡುಬುಡಿಕೆ ಸಹಿತ ಉಳ್ದಲ್ಲ ನೀ ಗಂಡ ಎತ್ ಅನ್ಲಾಕ್ ಹೋಗಬೇಡ ಇನ್ನು ಬಾಳ ಮಾತಾಡೋದು ಬೇಡ ಇಲ್ಲಿ ಹಿರಿಯಾರು ಒಂದು 100 ರೂಪಾಯಿ ಕಟ್ಟ್ಯಾರ ಸಾವಕಾಶ ಮಾತಾಡಿ ನೀವು ಉಗುಳು ನನ್ನ ಕಿವಿ ತುಂಬೈತಿ ಅದಕ್ಕೆ ಗಪ್ಪ ಒಂದು ಜೊತೆ ಇಲ್ಲಿ ಚೀಚಿ ಕಚ್ಚಾರ ಭಕ್ತಿಗಳೊಳಗೆ ಎಷ್ಟು ಭಕ್ತಿಗಳದಾವೋ ಅವತ್ತರ ಹೆಸರು ಏನ ಯಾವ ಭಕ್ತಿಯಿಂದ ಯಾರು ಮುಕ್ತಿ ಹೊಂದ್ಯಾರು ಅನ್ನುವಂಥದ್ದು ಒಂದು ವಿಚಾರವನ್ನು ಕೇಳ್ಯಾರು ಕಟ್ಟಿದ್ರಿ ಯಾರು ಇಲ್ಲಿ ಅದರಿ ಅದರೇನ್ರಪ್ಪ ಆಧಾರ ತಳಿಲೆ ಹೆಂಗಪ್ಪ ಅಂತ ಕೇಳಿದ್ರ ಪರಿಷಿತ ಶ್ರವಣ ಭಕ್ತಿದಿಂದ ಮುಕ್ತಿ ಹೊಂದ್ಯಾನ ನಾರದ ಗಾನ ಭಕ್ತಿಯಿಂದ ಮುಕ್ತಿಯನ್ನು ಹೊಂದಾನ ಪ್ರಹ್ಲಾದ ಸ್ಮರಣ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಲಕ್ಷ್ಮಿ ಪಾದ ಸೇವೆ ಭಕ್ತಿಯಿಂದ ಮುಕ್ತಿ ಹೊಂದ್ಯಾಳ ಪರಿಷಿತ ಅಕರ್ಷತ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಅಕ್ರೋಧ ವಂದನ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಹನುಮಂತ ದಾಸ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಪಾರ್ಥ ಸಖ್ಯ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಬಲಿ ಆತ್ಮನಿಂದನೆ ಭಕ್ತಿಯಿಂದ ಮುಕ್ತಿ ಹೊಂದ್ಯಾನ ಹಿಂಗ 9 ಭಕ್ತಿ 9 ಮಂದಿ ಒಂದೊಂದರಿಂದ ಭಕ್ತಿ ಮುಕ್ತಿ ಹೊಂದ್ಯಾರ ಎಲ್ಲರಪ್ಪ ಕಟ್ಟಿದವ್ರು ಇಲ್ದರಿ ಯಾರು ಬರಾಬರಿ ಏನ್ರಿ ಇಲ್ಲ ಅವ್ರು ಮುಂದಿನ ಸಂಧಿ ಬಂದ್ರು ಇಷ್ಟೆಲ್ಲ ಹೇಳಿದಪ್ಪ ಇದು ಯಾವ ಪುರಾಣ ಪುಸ್ತಕದಾಗ ಐತಿ ಅಂದ್ರೆ ಆ ಪುರಾಣ ಪುಸ್ತಕ ಪುಟ್ಟ ಪೇಜ್ ಹೇಳಕ್ ತಯಾರ ಅದಕ್ಕೆ 101 ರೂಪಾಯಿಗಳನ್ನ ಕಟ್ಟಾರು ಇದ್ರಾಗು ಇನ್ನೂ ಭಕ್ತಿಗಳದಾವ ಪುರಾಣ ಭಕ್ತಿ ಸಂಗೀತ ಭಕ್ತಿ ನೃತ್ಯ ಭಕ್ತಿ ವಾದ್ಯ ಭಕ್ತಿ ತಾಳ ಭಕ್ತಿ ದೀಪ ಭಕ್ತಿ ಭಜನಾ ಭಕ್ತಿ ನಾಮೋಚ್ಚರಣ ಭಕ್ತಿ ಶಾಸ್ತ್ರ ಭಕ್ತಿ ಇವ ಜಗತ್ತಿಗೆ ಬೇಕಾಗಿರತಕ್ಕಂತ ಭಕ್ತಿಗಳು ಹಿಂಗ ಅವ್ರಿಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳು ಹಿಂಗದಾವು 101 ರೂಪಾಯಿಗಳನ್ನು ಕೊಟ್ಟಾರ 101 ರೂಪಾಯಿ ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡ 101 ರೂಪಾಯಿಗಳನ್ನು ಸ್ವೀಕಾರ ಮಾಡ್ತಾ ಇದೀನಿ ಒಂದು ಹಕ್ಕು ಚೊಕ್ಕಾಗಿರ್ತಕ್ಕಂತ ಸುಂದರವಾಗಿರ್ತಕ್ಕಂತ 2 ನುಡಿ ಕ್ಯಾಲಿಯನ್ನ ಹಾಡು ಆ ಗಂಡ ಹಾಡೋರಿಗೆ ಚಾನ್ಸ್ ಕೊಡು ಯಾವ್ದು ಹಾಡ್ತಿ ಹೊಸ ಹಾಡ್ತಲ್ಲ ಯಾವ್ದಪ್ಪ ಅದ ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನ್ ಚಂದನ ಹಾರ್ತಾವ ಕೂದಲ ಬಿಸಿಲಾಗ ಹೊಲಸು ನಾರ್ತಾವ ಕೂದಲ ಬೆಳಗ್ಯಾವ ಕೂದಲ ಇದೇ 100 ರೂಪಾಯಿ ಕೊಟ್ಟನೆ ಹಚ್ಚಲ ಒಂದು ಗೋದ್ರೇಜ್ ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರ ಅವ್ರು ಹಾಡಿದ ಜಾನಪದ ಬೇರೆ ನಮ್ಮ ಚೌಡಿಕಿ ಶೈಲಿ ಒಳಗೆ ನಾವು ಹೇಳಾಕತ್ತಿದ ವಾಟಿಕಾ ಶಾಂಪು ಹಚ್ಚಿ ತೊಳೆಯುವಂತ ಈ ಕೂದಲಲ್ಲ ಎಂದು ದುರ್ಗಾದೇವಿ ದುಷ್ಟ ದೈತರನ್ನೆಲ್ಲ ಸಂಹಾರ ಮಾಡ್ಬೇಕಾದ್ರೆ ಶುಂಭನಿ ಶುಂಭರ ಮಧು ಕೈಟವರ್ ರಕ್ತ ಬೀಜಾಸುರ ದುರ್ಗಾಸುರ ದೈತ ಇವ್ರನ್ನೆಲ್ಲ ಸಂಹಾರ ಮಾಡ್ಬೇಕಾದ್ರ ನಾವು ಕೂದಲವನ್ನ ಕಿತ್ತೊಗದ ಕೂದಲದೊಳಗ ಕೋಟಿ ಗಂಟ್ಲೆ ದೈತರು ಹುಟ್ಟಿ ಆ ದೈತರಿಂದ ಯಾರ್ಯಾರು ಸಂಹಾರ ದೈತರ ಕೂದಲ ಬದಲು ಕಟ್ಟಾಳ ಯಾರ್ಯಾರು ಕೂದಲ ಎಲ್ಲೆಲ್ಲಿ ಬದಲು ಕಟ್ಟಿ ಅನ್ನುವಂತ ಮಾತನ್ನು ಕೇಳಿದ್ವಿ ನನ್ನ ಗಂಡ ಆಡುವಂತ ಕಲಾವಿದರು ಮುಂದಿನ ಸಂಧಿಗೆ ಬಂದು ಏನ್ ಹೇಳ್ತಾರೋ ಎಡ್ಡ ನುಡಿ ಹಾಡ ಅದರ ಏನ್ ಪ್ರಶ್ನೆ ಅದಾವ ಅವ್ರನ್ನ ಕೇಳುನು ಚಾನ್ಸ್ ಅವರಿಗೆ ಕೊಡುನು.